ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾವನಾಸ್ ವ್ಲಾಗ್ಸ್. ಮೂವಿಗೆ ಹೋಗ್ತಾ ಇದ್ದೀವಿ. ಇಟ್ಸ್ ಅರೌಂಡ್ 6:30. ಸೊ ಫುಲ್ ಮಳೆ ಬರ್ತಿದೆ ಮತ್ತು ಅಪ್ಪ ಮೂವಿ ಕರ್ಕೊಂಡು ಮೂವಿಗೆ ಹೋಗೋಣ ಅಂತಂದು ತುಂಬ ದಿನನೇ ಅಂದ್ಬಿಟ್ಟಿತ್ತು ಮೂವಿಗೆ ಹೋಗಿ. ನಮ್ಮ ಅಕ್ಕ ಪಾಪ ಹೋಗುತ್ತೆ. ಇಟ್ಸ್ ಅರೌಂಡ್ 1 year ಆಗೋಗಿತ್ತು ಮೂವಿಗೆ ಹೋಗಿ ಅಂತಲೇ ಹೇಳ್ಬೋದು. ಫ್ಯಾಮಿಲಿ ಜೊತೆ ನಾನು ಅದಾದ್ಮೇಲೆ ಒಂದು ಮೂವಿಗೇನೋ ಹೋಗಿದ್ದೆ, ತೆಲುಗು ಅಂತ ಮತ್ತೆ ಮೂವಿ. ಯಾರೋ ಮೂವಿಗೆ ಹೋಗಿದ್ವಿ, ನಮ್ಮ ಅಪ್ಪ ನೆನೆಸ್ಕೊತಾ ಇರೋ ಮೂವಿಗೆ ಹೋಗ್ಬೇಕು. ಆ್ಯಂಡ್ ಮೂವಿಗೆ ಹೋಗ್ತಾ ಇದ್ದೀವಿ. ಆ ಮೂವಿ ಏನು ಅಂತೆಲ್ಲ ಕೂಡ ನಿಮಗೆ ವ್ಲಾಗ್ನ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇಟ್ಸ್ ಓನ್ಲಿ ಮೀ, ಮೈ ಮಾಮ್ ಅಂಡ್ ನಮ್ಮಪ್ಪ ನಮ್ಮ ಜೊತೆ ಮೂವಿಗೆ ಹೋಗ್ತಾ ಇದ್ದೀವಿ. ಅದರದ್ದು ವ್ಲಾಗ್ ಶೂಟ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಇವಾಗ ಮೂವಿಗೆ ಹೋಗೋಣ. ವಿ ಆರ್ ಆನ್ ದಿ ವೇ. ಶ್ರೀಲಂಕಾ ಗರುಡ ಮಾಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ವಿ ಆರ್ ಗೋಯಿಂಗ್. ಬಿಕಾಸ್ RMCದಲ್ಲಿ 450 ಶೋ ಇತ್ತು, ಗರುಡ ಅಲ್ಲಿ 720 ಶೋ ಇದೆ. ಸೊ ಹೋಗ್ತಾ ಇದ್ದೀವಿ. ಸೊ ಹೋಗೋಣ, ಮೂವಿ ನೋಡ್ಕೊಂಡು ಬರೋಣ. ಅದೊಂದು ಐನಾಕ್ಸ್ ಗರುಡ ಮಾಲಲ್ಲಿದ್ದೇವೆ. ಈ ಕಡೆಗೆ ಬರ್ಬೇಕು. ಸೊ ಐನಾಕ್ಸಲ್ಲಿದ್ದೀವಿ, ಮೂವಿ ನೋಡೋಕೆ ಬಂದ್ವಿ. ಸೊ ಕಮ್ ಲೆಟ್ಸ್ ವಾಚ್ ದ ಮೂವಿ. Now we are going for the movie. ಸೊ ಇವಾಗ ಫೈನಲಿ ವಿ ಆರ್ ಇನ್ ದ ಮೂವಿ ಹಾಲ್ ಅಂತಲೇ ಹೇಳ್ಬೋದು. ನಾವು ಮೂವಿಗೆ ಹೋಗಿದ್ದು ಯಲಹಂಕದಲ್ಲಿ ಅಂತ ಇರೋವಂತಹ ಗರುಡ ಮಾಲಿಗೆ ಸ್ಕ್ರೀನ್ 2 ಅಲ್ಲಿದ್ದು. ನಾನು ಟಿಕೆಟ್ ಅಲ್ಲೇ ತೊಗೊಂಡೆ ಬಿಕಾಸ್ ಇನ್ನೂ ತುಂಬ ಬುಕ್ಕಿಂಗ್ ಆಗಿರಲಿಲ್ಲ. ಸೊ ಹಂಗಾಗಿ ತುಂಬ ಜನ ಅಲ್ಲೇ ಹೋಗಿ ತೊಗೋತಾಯಿದ್ರು. ಆ್ಯಂಡ್ ಏನಕ್ಕೆ ಟ್ಯಾಕ್ಸ್ GST ಕಟ್ ಆಗುತ್ತೆ ಇಲ್ಲೆಲ್ಲ ಅಂತಂದರೆ ಇನ್ನೂ ಒಬ್ಬರು ಹೋಗಿ ನೋಡ್ಬೋದು. ಲೈಕ್ ನಾವು 3 ಮೆಂಬರ್ಸ್ ಟಿಕೆಟ್ ಬುಕ್ ಮಾಡಿ 4 ಮೆಂಬರ್ಸ್ದು ಕಟ್ಟಬೇಕಾಗತ್ತೆ, ಆ ಥರ ಬರುತ್ತೆ ಅಂದ್ಬಿಟ್ಟು ಓಕೆ ಅಂದ್ಬಿಟ್ಟು ನಾನು ಅಲ್ಲೇ ಹೋಗಿ ತೊಗೊಂಡೆ. ಆ್ಯಂಡ್ ನಾವು ಯಾವ ಮೂವಿ ಅಂತ ನಿಮ್ಗೆ ಆಲ್ರೆಡಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದೆ. ಇಟ್ಸ್ ಮಾದೇವ ಮೂವಿ. ನನಗಂತೂ ಮೂವಿ ತುಂಬಾ ಇಷ್ಟ ಆಯಿತು. ಆಲ್ರೆಡಿ ಮೂವಿ 1 month ಕಂಪ್ಲೀಟ್ ಮಾಡಿದ್ದೆ, 30 days ಕಂಪ್ಲೀಟ್, 4 weeks ಕಂಪ್ಲೀಟ್ ಮಾಡಿದ್ದೆ ಮೂವಿ. ಆ್ಯಂಡ್ ನಾನು ಹೋಗಿದ್ದು ಅರೌಂಡ್ 3rd weekಲ್ಲೇನೋ ಹೋಗಿದ್ದು ಅಂತ ಅನಿಸುತ್ತೆ. ಸೊ ಮೂವಿ ಸಕ್ಕತ್ತಾಗಿತ್ತು. ನನಗೆ ಸಾಂಗ್ಸ್ ಆಗಿರ್ಬೋದು, ಒಳ್ಳೆ ಹಳೆ ಕಾಲ ಸಾಂಗ್ಸ್ ಕೇಳ್ದಂಗೆ ಆಯಿತು. ಲೈಕ್ ಜಾನಪದ ಗೀತೆ ಟಚ್ಚಲ್ಲಿತ್ತು ಸಾಂಗ್ಸ್ಗಳೆಲ್ಲ. ಸಕ್ಕತ್ತಾಗಿ ಆಡಿದ್ದಾರೆ. ಅನನ್ಯ ಭಟ್ ಅವರೆಲ್ಲ ಕೂಡ ಹಾಡು ಹೇಳಿದ್ದಾರೆ. ಒಂಥರ ಚೆನ್ನಾಗಿತ್ತು. ಸೋನಲ್ ಅವ್ರ ಆ್ಯಕ್ಟಿಂಗ್ ಇರ್ಬೋದು ಅಥವಾ ಹೀರೋ ಆ್ಯಕ್ಟಿಂಗ್ ಇರ್ಬೋದು, ಪ್ರಭಾಕರ್ ಸರ್ ಮಗನ ಆ್ಯಕ್ಟಿಂಗ್ ಇರ್ಬೋದು, ಎಲ್ಲ ಕೂಡ ಚೆನ್ನಾಗಿತ್ತು. ನಾನು ಸೋನಲ್ ಅವ್ರ ಮೂವಿ ನೋಡಿದ್ದೆ, ಹೀರೋದು ಮೂವಿ ನೋಡಿರಲಿಲ್ಲ ಫಸ್ಟ್ ಟೈಮ್. ಬಟ್ ಅವ್ರು ಕೂಡ ಆ್ಯಕ್ಟಿಂಗ್ ಅವ್ರ ಅಪ್ಪ ಥರನೇ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನನಗೂ ಕೂಡ ಮೂವಿ ಇಷ್ಟ ಆಯಿತು. ಯಾರೆಲ್ಲ ನೋಡಿಲೋ ಈಗಲೂ ಇದು ಥಿಯೇಟರಲ್ಲಿ ಹೋಗಿ ನೋಡಿ, ಕನ್ನಡ ಮೂವೀಸ್ನ ಸಪೋರ್ಟ್ ಮಾಡಿ. ಸೊ ನಾವು ಮೂವಿ ನೋಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ. ಈ ಥರ ಮೂವಿಗಳು ಬಂದಾಗ ಪ್ಲೀಸ್ ಹೋಗಿ. ಫ್ಯಾಮಿಲಿ ಓರಿಯೆಂಟೆಡ್ ಇದೆ ಇದು, ಮತ್ತು ಫೈಟ್ ಇದೆ, ರೊಮ್ಯಾನ್ಸ್ ಇದೆ, ಫ್ಯಾಮಿಲಿ ವ್ಯಾಲ್ಯೂಸ್ ಇದೆ, ಎಲ್ಲ ಇದೆ ಈ ಮೂವಿಯಲ್ಲಿ. ಹೋಗಿ ನೋಡ್ಕೊಂಡು ಬನ್ನಿ. ಶ್ರುತಿ ಅವ್ರು ಆ್ಯಕ್ಟ್ ಮಾಡಿದ್ದಾರೆ, ಮಾಲಾಶ್ರೀ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಆಲ್ಮೋಸ್ಟ್ ಆಲ್ ಎಲ್ಲ ಹಳಬ್ರು ಎಲ್ಲ ಚೆನ್ನಾಗಿದೆ ಆ್ಯಕ್ಟಿಂಗ್ ಅಂತ ಎಲ್ಲರದು ಕೂಡ. ಮೂವಿ ಸ್ಟೋರಿನೂ ಕೂಡ ಚೆನ್ನಾಗಿದೆ. ಹೋಗಿ ನೋಡ್ಕೊಂಬನ್ನಿ. ಇವಾಗ ಜನ ಹೆಂಗಿದ್ದಾರೋ ಅದಕ್ಕೆ ರಿಲೇಟೆಡ್ ಆಗಿ ಮೂವಿ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತು. ಸೊ ಇವಾಗ ನಾವು ಮೂವಿ ಮುಗಿಸ್ಕೊಂಡು ವಿ ಆರ್ ಗೋಯಿಂಗ್ ಬ್ಯಾಕ್. ಅರೌಂಡ್ 10:30 or 10:15ಗೆ ಮೂವಿ ಮುಗೀತು. ನಮ್ಮ ಮಮ್ಮಿ ನಮ್ಮ ಡ್ಯಾಡಿ ಇಬ್ಬರು ಮೂವಿ ನೋಡಿ ಹತ್ತಿದ್ದು ಆಯಿತು. ನಾವು ನೋಡಿಬಿಟ್ಟು ಹೋಗ್ತಾ ಇದ್ದೀನಿ. ಬಂದು ಮೂವಿ ಹೆಂಗಿತ್ತು? ಚೆನ್ನಾಗಿತ್ತು. ನಮ್ಮ ಮಮ್ಮಿ ನಮ್ಮ ಡ್ಯಾಡಿ ಇಬ್ಬರು ಅಳ್ತಾ ಇದ್ರು ಪಾಪ ಫಿಲಿಮ್ ನೋಡಿ. ಸೊ ಮೂವಿ ಸಕ್ಕತ್ತಾಗಿತ್ತು. ಓಪನ್ ಮಾಡು, ಡೋರ್ ಓಪನ್ ಮಾಡಿ. ಮಕ್ಕಳು ಫೋಟೋ ಹಿಡಿಯಂತ ಪಾಪ್ಕಾರ್ನ್ ತಿಂದ ಬಕೆಟ್ಲಿ ಎತ್ಕೊಂಡ್ಬಂದ್ಬಿಟ್ಟೆ ಅಂದ್ಕೊಂಡು ನಾನು ಹೋಗಿ ಬಂದ್ವಿ. ನೀನೇನು ಮಾಡಿದೆ ಚಿನ್ನಿ? ಚೆನ್ನಾಗಿತ್ತು ಮೂವಿ. ನೆಕ್ಸ್ಟ್ ನಾವು ಒಂದು ದಿವಸ ಹೋಗೋಣ. ನಿಂಗೆ 1 year ಕಂಪ್ಲೀಟ್ ಮಾಡ್ವಿಲ್ಲಿ, ನಿನ್ನ ಕರ್ಕೊಂಡು ಹೋಗ್ತೀವಿ. ಇವಾಗ ಮೂವಿ ಸಾಕಾಗಿತ್ತು ಗುರು, ಚೆನ್ನಾಗಿತ್ತು ಮೂವಿ. ಅವತ್ತು ಮೂವಿ ಬ್ಯಾಬೈ ಅಂತ ಕೇಳೋಣ, ಇವ್ನು ಬಂದಿರಲಿಲ್ಲ. ನಾನು ಹೋಗಿ ಮೂವಿ ಎಲ್ಲ ನೋಡ್ಕೊಂಡು ಬಂದಿದ್ದಾಯಿತು. ಇವಾಗ ದೋಸೆ ತಿಂದು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ನಾವು ಮೂವಿ ಎಲ್ಲ ಮುಗಿಯೋಕ್ಕೆ 10:10 ಆಗೋಗಿತ್ತು. ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಅರೌಂಡ್ 10:45. ಸೊ ಇವಾಗ 11:30 ಆಗಿದೆ. ಬಂದು ದೋಸೆ ಎಲ್ಲ ಸುಟ್ಕೊಂಡು ಊಟ ಎಲ್ಲ ತಿನ್ಕೊಂಡು ಇವಾಗ ಮೇಲೆ ಬಂದಿದ್ದೀನಿ. ಐ ವಾಂಟ್ ಟು ಫ್ರೆಶ್ ಅಪ್ ಎಲ್ಲ ಆಗಿ ಮಲಗಬೇಕು. ಇಟ್ಸ್ ಬ್ಯಾಕ್ ಆನ್ ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ಫ್ರೆಂಡ್ಸ್ ಸರ್ಕಲ್ ಫಂಕ್ಷನ್ ಇತ್ತು. ಏನು ಫಂಕ್ಷನ್ ಅಂತೆಲ್ಲ ಕೂಡ ನಿಮಗೆ ಗೊತ್ತಾಗುತ್ತೆ. ಸೊ ನಾನು ನೀಟಾಗಿ ರೆಡಿಯಾಗಿ ಐ ಆಮ್ ಗೋಯಿಂಗ್. ದಿಸ್ ವಾಸ್ ಮೈ ಹೇರ್ ಸ್ಟೈಲ್. ಸ್ವಲ್ಪ ಜುಟ್ಟು ಪೋನಿಟೇಲ್ ಹಾಕಿಬಿಟ್ಟು ರಿಂಕಲ್ಸ್ ಮಾಡಿದ್ದೀನಿ, ಸ್ವಲ್ಪ ಕೂದಲು. ಸೊ ರಿಂಕಲ್ಸ್ ಎಲ್ಲ ಕೂಡ ಮುಗಿಸ್ಕೊಂಡು ಒಂದು T-shirt ಜೀನ್ಸ್ ಪ್ಯಾಂಟ್ಗಿದ್ದೀರ ವಾಸ್ಟ್ ಕೋಟ್ ಥರ ಹಾಕಿ ಪೇರ್ ಮಾಡಿದ್ದೀನಿ ಇವತ್ತಿನ ಈವೆಂಟಿಗೆ. ಸೊ ಇವಾಗ ಸಮಯ ಆಗಿದೆ, ಫಂಕ್ಷನಿಗೆ ಹೋಗೋಷ್ಟು ಟೈಮ್ ಆಗಿದೆ. ಸೊ ಕಮ್ ಲೆಟ್ಸ್ ಗೋ ಫಾರ್ ಫಂಕ್ಷನ್. ಸೊ ಈಗ ನಾನು ರಾಜನಕುಂಟೆಗೆ ಬಂದೆ. ಇವಾಗ ರಾಜನಕುಂಟೆಯಿಂದ ಲೊಕೇಶನಿಗೆ ಹೋಗಬೇಕು.
ಐ ಆಮ್ ಗೋಯಿಂಗ್. ಬನ್ನಿ ಎಲ್ಲಿಗೆ ಏನು ಫಂಕ್ಷನ್ ಅಂತ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಗಿಫ್ಟ್ ಹಂಗೆ ಇಟ್ಕೊ, ಫೋಟೋ ತೆಗಿತಾ ಇದ್ದೀನಿ. ಇದು ನಾವು ಸೆಲೆಕ್ಟ್ ಮಾಡಿರೋಂಥ ಗಿಫ್ಟ್. ಈಗ ಗಿಫ್ಟ್ ಎಲ್ಲ ಕೂಡ ತಗೊಂಡು ನಾವಿವಾಗ ಲೊಕೇಶನ್ ರೀಚ್ ಆಗಿದ್ದೀವಿ. ಲೊಕೇಶನ್ ಬಂದು ಸಾದಳ್ಳಿ ಹತ್ರ. ಹೋಟೆಲ್ ಹೆಸರು ಬಂದು ಶಿವಾಸ್ ಗ್ಯಾಲಕ್ಸಿ. ಎಸ್, ಇವಾಗ ಹೋಟೆಲಲ್ಲಿದ್ದದ್ದು. ಸೊ ನಾವು ಮಹೇಶ್ವರಿ ಅವರ ಸಿಸ್ಟರ್ಸ್ ಸನ್ 10 years ಬರ್ತ್ಡೇಗೆ ಬಂದಿದ್ವಿ. ಆ್ಯಂಡ್ ನಿಮಗೂ ಕೂಡ ಒಂದು ವಿಡಿಯೋನೆಲ್ಲ ಕೂಡ ಶೂಟ್ ಮಾಡಿ ನೋಡ್ಸೋಣ ಅಂದ್ಬಿಟ್ಟು ಐ ಆಮ್ ರೆಕಾರ್ಡಿಂಗ್ ಆಲ್ ದಿಸ್ ಕ್ಲಿಪ್ಸ್. ಆ್ಯಂಡ್ ಮುಂಚೆ ದಿನ ಮೂವಿಗೆ ಹೋಗಿ ಬಂದಿದ್ದೆ. ಇದು ನೆಕ್ಸ್ಟ್ ಡೇ ಬರ್ಡೇ ಇದ್ದಿದ್ದು. ಸೊ ಹಂಗಾಗಿ ಎರಡೂ ಕೂಡ ಒಂದೇ ವೀಡಿಯೋದಲ್ಲಿ ನಾನು ಕಂಟಿನ್ಯೂಟಿ ನೋಡಿಸ್ತಾ ಇದ್ದೀನಿ. ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಸೊ ಫೈನಲಿ ನಾವು ಲೊಕೇಶನ್ ಬಂದಿದ್ದಾಯಿತು ಅಂತ ಹೇಳಿದಾನೆ. ಸೊ ಇವಾಗ ಬರ್ತ್ಡೇದು ಕೇಕ್ ಎಲ್ಲ ಕೂಡ ಕಟ್ ಮಾಡಿಸ್ತಾ ಇದ್ದಾರೆ. ಅದರದ್ದು ಕೂಡ ನಾನು ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ. 7 o'clock ಕೇಕ್ ಕಟ್ಟಿಂಗ್ ಅಂತ ಹೇಳಿದ್ರು. ಹಾಗಾಗಿ ನಾವು ಒಂದು 7 o'clock 7:30 ಆಗುತ್ತೆ ಅಂತ ಅಂದ್ಕೊಂಡು ನಾನು 7:15 ಏನೋ ಆಯಿತು ನಾವು ವೆನ್ಯೂ ರೀಚ್ ಆಗೋಷ್ಟರಲ್ಲಿ. ಸೊ ಆರಾಮಾಗಿ ಹೋಗಿ ಅವ್ನ ಬರ್ಡೇಗೆ ಕೇಕ್ ಎಲ್ಲ ಕೂಡ ಕಟ್ ಮಾಡಿಸಿದ್ರು. ಅದನ್ನೆಲ್ಲ ಕೂಡ ನೋಡಿ ನಾನು ವೀಡಿಯೋ ಎಲ್ಲ ರೆಕಾರ್ಡ್ ಮಾಡಿ ಈಗ ನಾವೆಲ್ಲ ಕೂಡ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಮಾತಾಡ್ಕೊತ ಗಾಸಿಪ್ ಮಾಡ್ತಾಯಿದ್ದೀನಿ. ಚಂದ್ರಕಾಂತ್ ಮದನ್ ದೇಸಾಯಿ ಬಂದಿದ್ದರು. ತುಂಬ ದಿನ ಆದಮೇಲೆ ಮೀಟ್ ಆಗಿದ್ದೆ. ಯಾಕಂದರೆ ಪ್ರಾಜೆಕ್ಟ್ಸ್ ನಡೀತಿದೆ. ನಾವು ರೆಗ್ಯುಲರಾಗಿ ಕಂಪ್ನಿಗೆ ಹೋಗ್ತಾ ಇರೋದ್ರಿಂದ ರೆಗ್ಯುಲರಾಗಿ ಮಾತಾಡೋಕ್ಕಾಗಲ್ಲ. ಫೋನಲ್ಲಿ ಮಾತಾಡ್ಬೋದು. ಈವನ್ ಅಲ್ಲೂ ಕೂಡ ಕೂತ್ಕೊಂಡು ಕೆಲವೊಂದು ಗಾಸಿಪ್ಸ್, ಕೆಲವೊಂದು ಕಾಲೇಜಲ್ಲಿ ಏನಾಗ್ತಿದೆ ವರ್ಷ ಅಪ್ಡೇಟ್ ಎಲ್ಲ ಕೂಡ ಮಾತಾಡ್ಕೊಂಡ ಕೂತಿದ್ವಿ. ಆ್ಯಂಡ್ ಮಹೇಶ್ವರಿ ಕೂಡ ಫಂಕ್ಷನಲ್ಲಿ ಓಡಾಡೋದ್ರಲ್ಲಿ ಬ್ಯುಸಿ ಇದ್ಲು. ನಮ್ಮ ಹಿಂದೆಗಡೆ ಅಡುಗೆ ಎಲ್ಲ ಕೂಡ ಜೋಡಿಸ್ತಿದ್ರು ಅವರು. ಆ್ಯಂಡ್ ಇದು ಮಹೇಶ್ವರಿ ಅವ್ರ ಅಕ್ಕನ ಮಗಳು. ಅವಳು ಕೂಡ ಬಂದಳು. ಅವಳನ್ನ ಕೂಡ ಮಾತಾಡಿಸಿ ಅವಳನ್ನ ನನ್ನ ಹಳೆ ವೀಡಿಯೋಸಲ್ಲಿ ನೀವು ನೋಡಿರ್ತೀರ. ನನ್ನ ಏರ್ಪೋರ್ಟ್ ಹೇರ್ ಶೋದ ವೀಡಿಯೋಸಲ್ಲಿ ನೋಡಿಲ್ಲ ಅಂದರೆ ಹೋಗಿ ನನ್ನ ಯೂಟ್ಯೂಬಲ್ಲಿದೆ ಚೆಕ್ ಮಾಡಿ ನೋಡಿ. ಅವಳಂತೂ ಮಕ್ಕಳ ಜೊತೆ ಆಟ ಆಡೋದ್ರಲ್ಲಿ ಬ್ಯುಸಿ ಇದ್ಲು, ಅವ್ರ ಅಣ್ಣನ ಬರ್ಡೇ ಮಾಡೋದ್ರಲ್ಲಿ. ಇದು ಬರ್ತ್ಡೇ ಬಾಯ್ ಆ್ಯಂಡ್ ಕೇಕ್ ಕಟ್ಟಿಂಗದ ವೀಡಿಯೋಸ್ ಎಲ್ಲ ಕೂಡ ಹಾಕಿದ್ದೀನಿ, ನೋಡಿ ಎಂಜಾಯ್ ಮಾಡಿ. ಇದು ಬರ್ತ್ಡೇ ಸೆಲೆಬ್ರೇಷನ್. ಇದು ಬಂದು ಮಹೇಶ್ವರಿ ಅವರ ಅಮ್ಮ. ಆಂಟಿಗೂ ಕೂಡ ಆಂಟಿನೂ ಕೂಡ ಮಾತಾಡಿಸ್ಕೊಂಡು ಅವಳು ಪರಿಚಯ ಮಾಡಿ ಕೊಟ್ಟಳು. ನಾವೆಲ್ಲ ಪರಿಚಯ ಇದ್ದೀವಿ, ಯಾಕಂದ್ರೆ ಆಂಟಿ ಮನೆಗೆ ಆಲ್ರೆಡಿ ಹೋಗಿದ್ವಿ. ನಾವೆಲ್ಲ ಪರಿಚಯ ಇದ್ವಿ. ಅದು ಯಾವಾಗ ಅಂತಂದರೆ ನನ್ನ ಕಾಲೇಜಲ್ಲಿ ಫೆಸ್ಟ್ ನಡೆದಾಗ ಹೋಗಿದ್ದೆ. ಅದು ಕೂಡ ನನ್ನ ಯೂಟ್ಯೂಬ್ ಚಾನಲ್ ವೀಡಿಯೋ ಇದೆ, ಪ್ಲೀಸ್ ಡೂ ಚೆಕ್ ದಟ್ ವೀಡಿಯೋ ಆಲ್ಸೋ. ಆ್ಯಂಡ್ ಇವಾಗ ಫೈನಲಿ ನಾವು ಬರ್ತ್ಡೇ ಬಾಯ್ಗೆ ವಿಶ್ ಮಾಡಿ ಕೇಕ್ ತಿನ್ಸೋಣ ಅಂತ ಅಂದ್ಬಿಟ್ಟು ಇವಾಗ ಹೋದ್ವಿ. ಆ ವಿಡಿಯೋ ಕೂಡ ನನ್ನ ಆಂಟಿ ಕೈಲಿಬಿಟ್ಟು ಮಾಡಿಸ್ದೆ. ಮಹೇಶ್ವರಿ ಅವ್ರ ರಿಲೇಟಿವ್ ಕೈಲಿ ಕೊಟ್ಟು ಮಾಡಿಸಿದ್ಲು. ಸೊ ಇವಾಗ ಅವನಿಗೆಲ್ಲ ಕೂಡ ನಾವು ಕೇಕೆಲ್ಲ ಕೂಡ ತಿನ್ನಿಸಿ ವಿಶ್ ಮಾಡಿ ಅವನ ಲೈಫಲ್ಲೆಲ್ಲ ಸಕ್ಸಸ್ ಸಿಕ್ಕಲಿ ಅಂತ ವಿಶ್ ಮಾಡಿದೆ. ಅದ್ರ ಮಧ್ಯದಲ್ಲಿ ನಾನು ಕೂಡ ಸ್ವಲ್ಪ ಕಾಮಿಡಿ ಎಲ್ಲ ಕೂಡ ಮಾಡಿ ಆರಾಮಾಗಿ ನಾವು ಫೋಟೋಸ್ ವೀಡಿಯೋಸ್ ಎಲ್ಲ ಕೂಡ ಇಡಿಸ್ಕೊಂಡು ಬಂದ್ವಿ. ಇನ್ನೂ ನನಗೆ ಮಹೇಶ್ವರಿ ಫೋಟೋ ಕಳಿಸ್ಲಿಲ್ಲ. ಅವಳು ವೀಡಿಯೋ ನೋಡಿ ಆದರೂ ಕಳಿಸ್ತಾಳೆ. ನಾನು ಲೆಟ್ ಮಿ ಸಿ. ಅವಳಿಗೂ ನಾವು ಹೋಗಿದ್ದೆಲ್ಲ ಕೂಡ ಲೈಕ್ ಈವನ್ ಶಿ ಫೆಲ್ಟ್ ವೆರಿ ಹ್ಯಾಪಿ ಆ್ಯಂಡ್ ಅಕ್ಕಂಗೂ ತುಂಬ ಖುಷಿ ಆಯಿತು ನಾವು ಹೋಗಿದ್ದು. ಇವಾಗ ಅವ್ನಿಗೂ ಕೂಡ ಎಲ್ಲ ವಿಶ್ ಮಾಡಿ ಅದಾದಮೇಲೆ ನಾವು ಊಟಕ್ಕೆ ಬಂದ್ವಿ. ಆ್ಯಂಡ್ ಇವಾಗ ನೋಡಿ ಊಟ ಏನೇನು ವೆರೈಟಿ ಅಂತೆಲ್ಲ ಕೂಡ ಹಂಗೆ ಡಿಸ್ಪ್ಲೇ ಮೇಲೆ ಬಂದುಬಿಡುತ್ತೆ. ಆರಾಮಾಗಿ ನೋಡ್ಕೊಬಿಡಿ. ವೆಜ್ಜು ನಾನ್ ವೆಜ್ಜು 2 ಇತ್ತು. ನಾನು ನಾನ್ ವೆಜ್ಜೇ ತಿಂದೆ. ನಾನ್ ವೆಜ್ಜು ವೆಜ್ಜು ಎರಡು ಮಿಕ್ಸ್ ಮಸಾಲಾಗಿ ನಾವು ತಿಂದಿದ್ವಿ. ನನಗೆ ಪಾಪ ಹೆಲ್ಪ್ ಮಾಡೋಕ್ಕೆ ಮದನ್ ಇದ್ದ. ಬಿಕಾಸ್ ಒಂದು ಕೈಯಲ್ಲಿ ರೆಕಾರ್ಡಿಂಗಲ್ಲಿತ್ತು, ಇನ್ನೊಂದು ಕೈಯಲ್ಲಿ ಪ್ಲೇಟ್ ಇಟ್ಕೊಂಡಿದ್ದಲ್ಲ, ಹಂಗಾಗಿ ಓಕೆ. ಈ ಸೂಪ್ನ ನನ್ನ ವೀಡಿಯೋಸಲ್ಲಿ ಬೇಜಾನ್ ಸರಿ ನೋಡಿಬಿಟ್ಟಿದ್ದಾರೆ. ಇದನ್ನು ಏನಂತಾರೆ ಅಂತ ಅಂದರೆ ನನ್ನ ನಿಜ ಹೆಸರು ಮರ್ತೋಗ್ಬಿಟ್ಟೆ ಇವಾಗ. ಇದು ನಾವು ಎಲ್ಲೇ ಊಟಕ್ಕೆ ಹೋದರೂ ಯೂಶ್ವಲಾಗಿ ನಾನು ಅಕ್ಷತೆ ಚಂದ್ರಕಾಂತ್ ನಾವು ಡಿನ್ನರಿಗೆ ಹೋದಾಗೆಲ್ಲ ಅಥವಾ ಲಂಚಿಗೆ ಹೋದಾಗೆಲ್ಲ ತೊಗೊಂಡಿರುವಂಥ ಸೂಪ್ ಇದು. ನನಗಿಷ್ಟ ಈ ಸೂಪ್, ಹಂಗಾಗಿ ಯೂಶ್ವಲಾಗಿ ತೊಗೋತೀವಿ. ಅದಾದಮೇಲೆ ರೋಟಿ ಇತ್ತು. ಆಫ್ಟರ್ ರೋಟಿ ಕಬಾಬ್, ಫಿಶ್ದೇನೋ ಒಂದು ಇತ್ತು. ಆ್ಯಂಡ್ ಬಿರಿಯಾನಿ ಈ ಥರ ಎಲ್ಲ ಕೂಡ ಇತ್ತು. ಎಲ್ಲ ಕೂಡ ತಿಂದ್ವಿ, ಎಂಜಾಯ್ ಮಾಡಿದ್ವಿ. ನಮ್ಮ ಮೇಡಮ್ ಅವರು ಬರೀ ವೆಜ್ ಅಷ್ಟೇ ತಿನ್ನೋದು. ಹಂಗಾಗಿ ಅವಳು ಪಲಾವು ಮತ್ತು ಡ್ರೈ ಜಾಮೂನ್, ಐಸ್ ಕ್ರೀಮ್ ಅಂತೆಲ್ಲ ಅವ್ರಿಗೂ ಕೂಡ ವೆರೈಟೀಸ್ ಇತ್ತು. ಈವನ್ ಶೀ ಈಸ್ ಎಂಜಾಯಿಂಗ್. ಚಂದ್ರಕಾಂತ್ ಕೂಡ ವೆಜ್. ಇನ್ನು ನಾನು ನವೀನ್ ದೇಸಾಯಿ ಎಲ್ಲ ಕೂಡ ನಾನ್ ವೆಜ್. ಪ್ಯೂರ್ ಗೌಡ ಸ್ವಲ್ಪ ನಾನ್ ವೆಜ್ ತಿಂತೀವಿ. ನಮ್ಮ ಮಹೇಶ್ವರಿ ಅವ್ರ ಮನೇಲಿ ನಾನ್ ವೆಜ್ ತಿಂದರು. ಅವಳು ಮೇಡಮ್ ತಿನ್ನೋದಿಲ್ಲ. ಅವಳು ಏನೋ ಬಿಟ್ಬಿಟ್ಟಿದ್ದಲ್ಲ, ಅವ್ಳು ನಾನ್ ವೆಜ್ ತಿಂದರೆ ಆಗಲ್ಲ ಅಂತ ಅಂದ್ಬಿಟ್ಟು. ಇದು ಮಹೇಶ್ವರಿ ಅವ್ರ ಅಕ್ಕನ ಮಗಳು, ಆ್ಯಸ್ ಐ ಟೋಲ್ಡ್ ಯು. ಅವಳು ಕೂಡ ನಮ್ಮ ಜೊತೆ ಕೂತ್ಕೊಂಡು ಆರಾಮಾಗಿ ಊಟ ಎಲ್ಲ ಕೂಡ ಮಾಡಿದ್ಲು. ಇವಾಗ ನಾನು ಐಸ್ ಕ್ರೀಮ್, ಸ್ವೀಟ್ ಮತ್ತು ಡೆಸರ್ಟ್ ಹಂಗೆ ತೊಗೊಂಡು ಬಂದು ಜಾಮೂನ್ ಜೊತೆ ಕಾಂಬಿನೇಷನ್ ಮಾಡ್ಕೊಂಡು ತಿಂತಾಯಿದ್ದೀನಿ. ಜಾಮೂನ್ ಕೂಡ ಚೆನ್ನಾಗಿತ್ತು. ಇವರೆಲ್ಲ ತಿನ್ಬಿಟ್ಟು ಇನ್ನೂ ಎಷ್ಟೊತ್ತು ತಿನ್ನೋದು ಅಂತ ನನಗೆ ಕಾಲು ಎಳೀತಿದ್ದಾರೆ. ಆ್ಯಂಡ್ ಅದೆಲ್ಲ ಆದಮೇಲೆ ಮಹೇಶ್ವರಿ ಬಟರ್ಫ್ಲೈ ಬಿಡಿಸ್ಕೋ ಬಾ ಹೋಗೋಣ ಅಂತಂದು, ಹಾಗಾಗಿ ಇವಾಗ ಬಟರ್ಫ್ಲೈ ಬಿಡಿಸ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೀನಿ. ಚೆನ್ನಾಗಿ ಬಿಡಿಸಿದ್ರು. ಇವ್ರು ಬಂದು ದೊಡ್ಡಬಳ್ಳಾಪುರದಲ್ಲಿ ಇರೋದಂತೆ, ನೀವು ಬಾಶೆಟ್ಟಹಳ್ಳಿಯಲ್ಲಿ. ಯಾರಾದರೂ ಬೇಕು ಅಂತಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ದೆಮ್. ಚೆನ್ನಾಗಿ ಬಿಡಿಸಿದ್ರು. ಬಟರ್ಫ್ಲೈಸು ಆ ಥರ ಏನೋ ನಮ್ಮ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರ ಕಲರಿಂಗ್ ಪೇಂಟಿಂಗಲ್ಲಿ ಬಿಡಿಸಿದ್ರು. ಲಿಟ್ರಲಿ ನಾನು ಹಾಕೊಂಡು ತಿಕ್ಕಿ ಹೋದೆ. ನನ್ನ ಕೈಯಲ್ಲಿ 4 ದಿನ ಆದರೂ ಇತ್ತು. 5ನೇ ದಿನ ತಲೆ ಕೆಟ್ಟೋಗಿ ಕಲ್ಲು ತೊಗೊಂಡು ಉಜ್ಜಿ ಹೋಗ್ಸಿದ್ದೀನಿ ಅದನ್ನು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೀವು ಕೂಡ ನೋಡಿ
ಎಂಜಾಯ್ ಮಾಡಿ. ನಾನು ಅದರದ್ದು ಕೂಡ ವೀಡಿಯೋಸ್ ಎಲ್ಲ ಕೂಡ ಹಾಕಿದ್ದೀನಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನಗೂ ಕೈ ಹಿಂಗೆ ಇಟ್ಟು ಲಿಟ್ರಲಿ ಕೈಯೇ ನೋವತ್ಕೊಂಡ್ಬಿಡ್ತಪ್ಪ, ಸಾಕು ಬಿಡಿ ಅಂಕಲ್ ಅನ್ನೋ ಥರ ಮೈಂಡ್ ವಾಯ್ಸ್ ಆಗಿತ್ತು ನನಗೆ. ಇನ್ನೊಬ್ಬೊಬ್ಬರಿಂದ ದೊಡ್ಡದಾಗಿ ಜೋಶಾಗಿ ಕುತ್ಕೊಂಡು ಹಾಕ್ಸ್ಕೊಂಡಿದ್ದಾರೆ. ಮಕ್ಕಳಿಗಾದರೆ ಫುಲ್ ಜೋಶ್ ಇರುತ್ತೆ. ಅವರು ಅಕ್ಕ ನಾನು 2 ಡೇಸ್ ಸ್ನಾನ ಮಾಡಲ್ಲ, ಸ್ನಾನ ಮಾಡಿದ್ರೆ ನೀರು ಬೀಳಿಸಲ್ಲ ಅಂತಾರೆ. ನೀರು ಬೀಳಿಸಿದ್ರು ಇದೇನೂ ಆಗಿಲ್ಲ ನನಗೆ. ಹಂಗಿತ್ತು. ನಾನು ಲಾಸ್ಟಲ್ಲಿ ಸೋಪೆಲ್ಲ ಹಾಕಿ ಕಲ್ ತೊಗೊಂಡು ಹೋಗಿಸ್ದೆ. ಬಿಕಾಸ್ ಪೇಂಟ್ ವಾಟರ್ ಪ್ರೂಫ್ ಪೇಂಟ್ಗಳಿವು ಚೆನ್ನಾಗಿ ಹಾಕ್ಕೊಂಡು ತಿಕ್ಕಿದ್ರೇ ಹೋಗೋದಿಲ್ಲ. ಅಂದರೆ ಸುಮ್ಮನೆ ನೀರಲ್ಲಿ ಸ್ನಾನ ಮಾಡ್ಕೊಂಡು ಹೋಗಿ ಬರ್ತೀವಿ ಅದು ಹೋಗೋದಿಲ್ಲ. ಒಂಥರ ನನಗೂ ಚೆನ್ನಾಗಿತ್ತು. ಅದು 1 ದಿವಸ ಸರಿ, 2 ದಿವಸ ಸರಿ, 3ನೇ ದಿವಸಕ್ಕೆ ಇಟ್ಸ್ ಫೀಲ್ಸ್ ಲೈಕ್ ಇರಿಟೇಟ್, ಏನೋ ಕೈಯಲ್ಲಿ ಒಂಥರ ಇದೆ. ಅದ್ರಲ್ಲಿ ನಮ್ಮ ಮಕ್ಳಿಗೆ ಎಳಿತಾ ಇರ್ತಾನೆ. ನಿವೇದಂತೂ ಕಲರ್ ಕಾಣೋದು, ಲೈಕ್ ಪಿಂಕ್ ಕಲರ್ ಡಾರ್ಕಾಗಿ ಎದ್ದು ಕಾಣುತ್ತಲ್ಲ, ಅವಾಗ ಹಿಂಗೆ ಎಳಿತಾನೆ, ಏನೋ ಇದೆ ಇಲ್ಲಿ, ಏನೋ ಇದೆ ಕೀಲನ ಅಂತ. ಅವ್ನು ಹಿಂಗೆ ಉಗ್ರಲ್ಲ ಅನ್ನೋದಕ್ಕೂ ನಮಗೆ ನೋವಾಗ್ತಾಯಿತ್ತು. ಸೊ ಅದೆಲ್ಲ ಬೇಡಪ್ಪ ಅಂತ ಅಂದ್ಬಿಟ್ಟು ಕೊನೆಯಲ್ಲಿ ಕೆಡ್ಸಾಕ್ದೆ. ಸೊ ಚೆನ್ನಾಗಿತ್ತು ಇದು ಕೂಡ. ಈಗ ಕಂಪನಿಗೆ ಎಲ್ಲ ಕೂಡ ಜಾಯ್ನ್ ಆಗಿ ನಾನೇ ವೀಡಿಯೋ ಮಾಡ್ತೀನಿ ಕೊಡು ಅಂತ ಚಂದ್ರಕಾಂತ್ ಇಸ್ಕೊಂಡು ವೀಡಿಯೋ ಮಾಡ್ದೆ. ಆ್ಯಂಡ್ ಮಹೇಶ್ವರಿ ಕೂಡ ಮಾತಾಡ್ತಾಯಿದ್ಲು. ಬಿಕಾಸ್ ಆವಾಗಲಿಂದ ನಮಗೆ ಸಿಕ್ಕಿರಲಿಲ್ಲ ಮಾತಾಡೋಕ್ಕೆ. ಇವನ್ ಶಿ ಈಸ್ ಬ್ಯುಸಿ. ಇವಾಗ ಅವಳ ಜೊತೆ ಕೂಡ ಮಾತಾಡ್ಕೊತ ಐ ಆಮ್ ಎಂಜಾಯಿಂಗ್. ನನಗಂತೂ ಕೈ ನೋವತ್ಕೊಂಬಿಟ್ಟು ಲೈಕ್ ರೈಟ್ ಹ್ಯಾಂಡಲ್ಲಿ ಲೆಫ್ಟ್ ಹ್ಯಾಂಡಿಗೆ ಸಪೋರ್ಟ್ ಕೊಡ್ತಾಯಿದ್ದೆ. ಒಂಥರ ಕೈಯಲ್ಲಿ ಒಂಥರ ಜೂ ಅಂತ ಅವ್ರು ಬಿಟ್ಟರೆ ಸಾಕು ಬೇರೆ ಕಲರ್ ಪೇಂಟಿಂಗ್ ಎತ್ಕೊಳಕ್ಕೆ. ಐ ಫೀಲ್ಸ್ ಲೈಕ್ ಅಪ್ಪ ಬಿಟ್ಬಿಟ್ರಲ್ಲ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಮಕ್ಕಳಂತೂ ಫುಲ್ ಹೆವಿ ಜೋಶಲ್ಲಿ ಹಾಕ್ಸ್ಕೊಂಡು ಅವ್ರು ಆಟ ಆಡಿಕೊಂಡು ಎಲ್ಲ ಇದ್ದರು. ನನಗೂ ಒಂಥರ ಮಕ್ಳ ಜೊತೆ ಇದ್ದಾಗ ಇವನ್ ವಿ ಫೀಲ್ಸ್ ಲೈಕ್ ದಟ್. ಇವಾಗ ವೀಡಿಯೋಸ್ ಎಲ್ಲ ಫೋಟೋಸ್ ಎಲ್ಲ ಕೂಡ ಇಡ್ಸ್ಕೊಂಡು ನಾನು ಮಹೇಶ್ವರಿ ಅವಳು ಕೂಡ ಹಾಕ್ಸಿದ್ಲು. ಚಿಕ್ಕದಾಗಿ ಬಟರ್ಫ್ಲೈ ಹಾಕ್ಸಿದ್ಲು. ಆ್ಯಂಡ್ ನಾನು ಕೂಡ ಹಾಕ್ಸ್ತಾಯಿದ್ದೆ. ಚದಕ್ಕಂತ ಇನ್ನೂ ಏನೇನು ಡಿಸೈನ್ಸ್ ಹಾಕ್ತೀರಾ ಅಂತೆಲ್ಲ ಕೂಡ ಅವನು ಕೇಳ್ತಾ ಇದ್ದ. ಆ್ಯಂಡ್ ಮಾತಾಡ್ಕೊತ ನಾವು ಹಾಕ್ಸ್ಕೊಂಡ್ರೆ ಅಷ್ಟರಲ್ಲಿ ಮದನ್ ಮತ್ತು ನವೀನ್ ದೇಸಾಯಿ ಸ್ವಲ್ಪ ದೂರ ಹೋಗಬೇಕಿತ್ತು, ವಿಜಯಪುರ ಮತ್ತು ದೊಡ್ಡಬಳ್ಳಾಪುರಕ್ಕೆಲ್ಲ ಹೋಗಬೇಕಿತ್ತು. ಹಂಗಾಗಿ ಲೇಟ್ ಆಗುತ್ತೆ ವಿಲ್ಗೋ ಅಂತ ಅಂದ್ಬಿಟ್ಟು ಅವರು ನಾನಿದು ಹಾಕ್ಸ್ಕೋಬೇಕಾದ್ರೆ ಹೋದರು. ನಾನಿದು ಸ್ವಲ್ಪ ಹೊತ್ತು ಹಾಕ್ಸ್ಕೊಂಡ್ಬಿಟ್ಟು ನಾವು ಇನ್ನೊಂದು 20 ಮಿನಿಟ್ಸ್ ನಾವು ಎಕ್ಸ್ಟ್ರಾನೇ ಇದ್ವಿ ಅಂತ ಹೇಳ್ಬೋದು. ಇದ್ದು ಆಮೇಲೆ ನಾನು ಬಂದೆ. ಫೈನಲ್ ಔಟ್ಪುಟ್ ಹೆಂಗೆ ಬಂದಿದೆ ನೋಡಿ. ಬಟರ್ಫ್ಲೈ ಚೆನ್ನಾಗಿದ್ದೆಲ್ಲ. ನಾನು ವಾಚ್ ಹಾಕಿದ್ದೆ ಆ ಕೈಗೆ, ತೆಗೆದ್ಬಿಟ್ಟು ಅದನ್ನು ಈ ಕೈಗೆ ಹಾಕ್ಕೊಂಡೆ. ವಾಪಸ್ ಬಟರ್ಫ್ಲೈ. ಐ ಹೋಪ್ ಸೊ ಚೆನ್ನಾಗಿ ಕಾಣಿಸ್ತಿದೆ ಅಂತ. ಅದೆಲ್ಲ ಕೂಡ ಮುಗಿಸ್ಕೊಂಡು ನಾವಿವಾಗ ಡ್ಯಾನ್ಸ್ ಆಡ್ತಾ ಇದ್ದೀವಿ. ಸ್ವಲ್ಪ ಹೊತ್ತಷ್ಟು ಡ್ಯಾನ್ಸ್ ಆಡಿದ್ದು. ಆಮೇಲೆ ನಾನು ಸ್ವಲ್ಪ ಹೊತ್ತು ಡ್ಯಾನ್ಸ್ ಆಡಿಬಿಟ್ಟು ನೆಕ್ಸ್ಟ್ ಬಂದುಬಿಟ್ಟೆ. ಸೊ ಇಲ್ಲೆಲ್ಲ ಮಕ್ಕಳೆಲ್ಲ ಇದ್ರಲ್ಲ, ಆ ಮಕ್ಕಳನ್ನೆಲ್ಲ ಕೂಡ ಡ್ಯಾನ್ಸ್ ಆಡೋದ್ರಲ್ಲಿ ಇಟ್ ಫೀಲ್ಸ್ ಲೈಕ್ ಒಂಥರ ಖುಷಿ ಇತ್ತು. ಆ ಮಕ್ಕಳು ಫುಲ್ ಎಕ್ಸೈಟಲ್ಲಿ ಡ್ಯಾನ್ಸ್ ಆಡ್ತಿದ್ದಾವೆ. ಅಕ್ಕ ಬನ್ನಿ ಅಂತ ಎಕ್ಸೈಟ್ಮೆಂಟಲ್ಲಿ ಡ್ಯಾನ್ಸ್ ಆಡಿಸಿ ಮಕ್ಳಿಗೊಂದೆರಡು ಸ್ಟೆಪ್ ಹಾಕಿಸಿ ಆರಾಮಾಗಿ ಅವರು ಕೂಡ ಎಂಜಾಯ್ ಮಾಡ್ತಾಯಿದ್ವಿ. ನನಗೂ ಕೂಡ ಟೈಮ್ ಆಯಿತು. ಅರೌಂಡ್ 9:30 ಆಗೋಗಿತ್ತು ಅಂತ ಅನಿಸುತ್ತೆ. ನಾನು ಅಲ್ಲಿ ಬಿಡೋಷ್ಟರಲ್ಲಿ ಬಿಟ್ಟು ಮನೆಗೆ ಬರೋಷ್ಟರಲ್ಲಿ 10:30 ಆಗೋಗ್ಬಿಟ್ಟಿತ್ತು. ಸೊ ಹಂಗಾಗಿ ಬನ್ನಿ ಹೋಗೋಣ ಅಂತ ಅಂದ್ಬಿಟ್ಟು ಡ್ಯಾನ್ಸ್ ಎಲ್ಲ ಕೂಡ ಮುಗಿಸ್ಕೊಂಡು ನಾನು ಕೂಡ ಮನೆಗೆ ಬಂದೆ. ನಾವು ಟ್ರಿಪ್ಗಳಲ್ಲೆಲ್ಲ ಡ್ಯಾನ್ಸ್ ಆಡ್ತೀವಲ್ಲ, ಅಷ್ಟೆಲ್ಲ ಜೋಶಾಗಿ ಆಡೋಕ್ಕಾಗಿಲ್ಲ. ಬಿಕಾಸ್ ಅದು ಟ್ರಿಪ್ಗಳಲ್ಲೇ ನಮ್ಮ ಏಜವ್ರು ಎಲ್ಲ ಇರ್ತಾರೆ, ಆರಾಮಾಗಿ ಡ್ಯಾನ್ಸ್ ಆಡ್ಬೋದು. ಇದೆಲ್ಲ ಆಗ್ತಾನೆ ಫ್ರೆಂಡ್ಸ್ದು ನೀವು ಸ್ಕ್ರೀನ್ ಮೇಲೆ ನೋಡ್ತಿರೋದು. ಅವರಂತೂ ಎಲ್ಲೋದ್ರೂ ಆರಾಮಾಗಿ ಅವ್ರು ಜೆಲ್ಲಾಗಿ ಅವ್ರು ಡ್ಯಾನ್ಸ್ ಆಡ್ತಾರೆ. ನನಗೂ ಮಹೇಶ್ವರಿಗೆ ಸ್ವಲ್ಪ ಅನಿಸ್ತಾಯಿತ್ತು. ಬಟ್ ಮಕ್ಕಳೆಲ್ಲ ಇದೆಲ್ಲ ಆರಾಮಾಗಿ ಡ್ಯಾನ್ಸ್ ಎಲ್ಲ ಕೂಡ ಆಡಿಕೊಂಡು ಅವರಿಗೂ ಕೂಡ ಎಂಜಾಯ್ ಆಯಿತು. ಮಕ್ಕಳಿಗಂತೂ ಒಳ್ಳೆ ಗೆಟ್ ಟುಗೆದರ್ ಥರ. ಇವರೆಲ್ಲ ಕ್ಲಾಸ್ಮೇಟ್ಸು, ಮಕ್ಕಳೆಲ್ಲ ಕೂಡ ಕ್ಲಾಸ್ಮೇಟ್ಸು. ಒಂದು ಕ್ಲಾಸ್ ಮುಂದೆ ಒಂದು ಕ್ಲಾಸ್ ಹಿಂದೆ. ಅಲ್ಲಿ ಸ್ಕೂಲಲ್ಲಿ ಫ್ರೆಂಡ್ಸ್ ಆಗಿರೋದು ಇವರೆಲ್ಲ ಕೂಡ. ಹಂಗಾಗಿ ಪೇರೆಂಟ್ಸ್ ಮಧ್ಯೆನೂ ಬಾಂಡಿಂಗ್ ಇದೆ, ಈ ಕಡೆ ಸ್ಟೂಡೆಂಟ್ಸ್ ಮತ್ತು ಮಕ್ಕಳ ಮಧ್ಯೆನೂ ಬಾಂಡಿಂಗ್ ಇದೆ ಅಲ್ಲ. ಅದಕ್ಕಾಗಿ ಅದು ಒಂಥರ ಚೆನ್ನಾಗಿತ್ತು ಅವ್ರುಗಳಿಗೆ ಡ್ಯಾನ್ಸ್ ಆಡೋಕ್ಕೆ. ಅದೇ ಥರ ನಾವು ಕೂಡ ಡ್ಯಾನ್ಸ್ ಎಲ್ಲ ಆಡಿಕೊಂಡು ಅವ್ರ ಹೆಸರೆಲ್ಲ ಕೇಳಿಕೊಂಡು ಯಾವ ಸ್ಕೂಲು ಅಂತೆಲ್ಲ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಎಲ್ಲ ಕೂಡ ಆಡಿಕೊಂಡು ಬಂದ್ವಿ. ಆಮೇಲೆ ಮಹೇಶ್ವರಿ ಅವ್ರು ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತೇ ಇದ್ದರು. ನಾವು ಸ್ವಲ್ಪ ಬೇಗನೆ ಬಂದುಬಿಟ್ವಿ. 9 o'clock 9:30 ಆಗಿತ್ತು. ಸೊ ಹಂಗಾಗಿ ನಾನು ಬಂದೆ. ಇವಾಗ ಆರಾಮಾಗಿ ಡ್ಯಾನ್ಸ್ ಎಲ್ಲ ಆಡಿ ಎಂಜಾಯ್ ಮಾಡೋಣ. So my father came me to pick me up. ಇವಾಗ ನನ್ನ ಕರ್ಕೊಂಡು ಹೋಗೋದಕ್ಕೆ ನಮ್ಮ ಅಪ್ಪ ಬಂದಿದ್ದರು. ಗಾಡಿ ಇರಲಿಲ್ಲ ಅಂದ್ಬಿಟ್ಟು ಕಾರೇ ತಗೊಂಬಂದಿದ್ರು. ಸೊ ಇವಾಗ ನನ್ನ ಕರ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಮನೇಲಿ ಲೇಟ್ ಆಯಿತು ಅಂತಲೇ ಅಂದರು. ಓಕೆ ಮಾಡೋದು ಫಂಕ್ಷನ್ಗಳು ಒಂದು ಸರಿ. ನಮ್ಮ ಮನೆ ಫಂಕ್ಷನಿಗೆ ಅವರೆಲ್ಲ ಬಂದು ಲೇಟಾಗಿ ಹೋಗಿರಲ್ಲ ಅಂತ ಅಂದ್ಕೊಂಡು ನಾನು ಬಂದೆ. ಸೊ ನಾನು ಮನೆಗೆ ಬರೋಷ್ಟರಲ್ಲಿ ಇಟ್ಸ್ ಅರೌಂಡ್ 10:15 ಆಗಿತ್ತು. ಸ್ವಲ್ಪ ಬಂದು ಕರ್ಕೊಂಬಂದು ನೀವೆಲ್ಲ ಕೂಡ ಕ್ಲಿಪ್ಪಿಂಗ್ ನೋಡಿದ್ವಿ. ಆ್ಯಂಡ್ ಸ್ವಲ್ಪ ಹೊತ್ತು ನಿವೇದನ ಎತ್ಕೊಂಡು ನಿವೇದನೆಲ್ಲ ಕೂಡ ಸ್ವಲ್ಪ ಹೊತ್ತು ಮಾತಾಡಿಸಿ ಈಗ ಮೇಕಪ್ ಎಲ್ಲ ರಿಮೂವ್ ಮಾಡೋಣ ಅಂತಂದು ಡ್ರೆಸ್ ಎಲ್ಲ ಕೂಡ ಚೇಂಜ್ ಮಾಡಿದೆ. ಆ್ಯಂಡ್ ಇವಾಗ ಮೇಕಪ್ ರಿಮೂವ್ ಮಾಡಬೇಕು. ಸೊ ದಿಸ್ ಹೊಸ ಟ್ಯಾಟು ಹಿಂಗೆ ನೋಡಿಸ್ಲಿಯಾ ಹಿಂಗಾಗಿದೆ ಎಲ್ಲ. ಸೊ ಲೈಕ್ ದಿಸ್ ಬಟರ್ಫ್ಲೈ. ಆಲ್ಮೋಸ್ಟ್ ಎಲ್ಲರಿಗೂ ಅವರು ಡ್ರೆಸ್ ಮ್ಯಾಚಿಂಗ್ ಕಲರ್ಸೇ ಹಾಕಿದ್ರು. ಸೊ ಇವಾಗ ನಾನು ಸ್ವಲ್ಪ ಕ್ವಿಕ್ಕಾಗಿ ಮೇಕಪ್ನ ರಿಮೂವ್ ಮಾಡಬೇಕು. ಬಿಕಾಸ್ ನಿದ್ದೆ ಬರ್ತಿದೆ. ಬೆಳಗ್ಗೆ ಸ್ವಲ್ಪ ಬೇಗ ಎದ್ದೇಳಬೇಕು. ಆ್ಯಂಡ್ ನಾಳೆ ಕೂಡ
ಸ್ವಲ್ಪ ಜಾಸ್ತಿನೇ ಕೆಲಸ ಇರುತ್ತೆ, ಕಸ್ಟಮರ್ಸ್ ಹೆಂಗೆ ಬರ್ತಾರೋ ಅದ್ರ ಮೇಲೆ. ಸೊ ಹಂಗಾಗಿ ನಾಳೆ ನಾನು ಎಲ್ಲಿ ಹೋಗ್ತೀನಿ ಏನು ಅಂತೆಲ್ಲ ನಾನು ವೀಡಿಯೋನ ರೆಕಾರ್ಡ್ ಮಾಡ್ತೀನಿ. ಸೊ ಮೇಕಪ್ ಅಂದರೆ ಏನು ಜಾಸ್ತಿ ಮಾಡಿರಲಿಲ್ಲ, ಜಸ್ಟ್ ಐ ಶ್ಯಾಡೋ ಹಾಕಿದ್ದೆ, ಐಲಾಶ್ ಹಾಕಿದ್ದೆ, ಮತ್ತು NYB ಅವ್ರದ್ದು ಸ್ವಲ್ಪ ಪ್ರೈಮರ್ನ ಹಾಕಿದ್ದೆ ಅಷ್ಟೇ. ಇವತ್ತು ಜಾಸ್ತಿ ಮೇಕಪ್ ಮಾಡಿದೆ. ಆ್ಯಂಡ್ ಲಿಪ್ಸ್ಟಿಕ್ ಮ್ಯಾಂಡಿಟರಿ. ಸೊ ಇದಿಷ್ಟೇ ಜಾಸ್ತಿ ಮೇಕಪ್ ಅಂದರೆ. ಸೊ ಇದೆ ಲಿಪ್ಸ್ಟಿಕ್, ಐಲೈನರ್, ಇದೇ ಮೇಕಪ್ ಅಂದರೆ. ನೆಕ್ಸ್ಟು ಇದನ್ನು ಫೋಲ್ಡ್ ಮಾಡೋದು ಬೇಡ, ಇಲ್ಲಿ ಬಿಡೋಣ. ಇದೇನೂ ಗೊತ್ತಿಲ್ಲ, ಇಲ್ಲಿ ಪಿಂಪಲ್ ಆಗ್ತಾನೆ ಇದೆ, ಹೋಗ್ತಾನೆ ಇದೆ. ಆಟೋಮೆಟಿಕ್ ಆಗುತ್ತೆ, ಅದ್ರ ಪಾಡ್ಗೆ ಅದು ಹೋಗುತ್ತೆ. ಇಷ್ಟೇ ಮೇಕಪ್ಪಿಂದ ಜಾಸ್ತಿ ಇಲ್ಲ ಇವತ್ತು. ಫೋಲ್ಡ್ ಮಾಡಿ ನೀಟಾಗಿ ಇನ್ನೊಂದ್ಸಲ ಒರೆಸ್ಕೋಬೇಕು. ಸ್ಮೂತಾಗಿ ಒರೆಸ್ಕೋಬೇಕಂತೆ ನಮ್ಮ ಇಶ್ಯೂ ಹೇಳ್ತಾಳೆ. ಯು ಶುಡ್ ಟೇಕ್ ಸ್ಮೂತ್ಲಿ ಲೈಕ್ ದಿಸ್ ಆ್ಯಂಡ್ ಯು ಶುಡ್ ವೈಪ್ ಇಟ್. ಅವಳು ಹೇಳೋದು. ನಾನು ರಾಷ್ಟ್ರಗಳು ಹಿಂಗೆ ಅಂದ್ಬಿಡ್ತೀನೋ ಅಂತ, ರಾಷ್ಟ್ರಗಳು ಅನ್ಬಾರ್ದಂತೆ. ಸೊ ಇವಾಗ ಮೇಕಪ್ ಎಲ್ಲ ರಿಮೂವ್ ಆಯಿತು ಆ್ಯಂಡ್ ಕ್ವಿಕ್ಕಾಗಿ ಹೋಗಿ ಫೇಸ್ ವಾಶ್ನ ಮಾಡಿಕೊಂಡು ಬರೋಣ. ಸೊ ಈಗ ಫೇಸ್ ವಾಶ್ ಎಲ್ಲ ಕೂಡ ಮುಗಿಸ್ಕೊಂಡು ಬಂದಿದ್ದಾಯಿತು. ಆ್ಯಂಡ್ ನಿಮಗೆಲ್ಲನೂ ಈ ಬರ್ತ್ಡೇ ಸೆಲೆಬ್ರೇಷನ್ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಾನೇನು ಕೂಡ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಜಸ್ಟ್ ಲೈಕ್ ಡ್ರೈ ಆಗಿಬಿಟ್ಟಿರುತ್ತೆ ಸ್ಕಿನ್ನು, ಖಾಲಿ ಮುಕ್ತಲ್ಲಿ ಹಂಗೆ ಮಲ್ಕೊಂಡ್ರೆ. ಸೊ ನಾನು ಅದಕ್ಕೆ ಅಲೋವೆರಾ ಜೆಲ್ನ ಹಾಕ್ತೀನಿ. ಅಲೋವೆರಾ ಜೆಲ್ ಕೂಡ ಖಾಲಿ ಆಗ್ಬಿಡಿದೆ, ಸೈಡಲ್ಲಿ ಒಂದು ಸ್ವಲ್ಪ ಇದೆ. ಐ ಶುಡ್ ಬುಕ್ ಇಟ್ ಇನ್ ಪರ್ಪಲ್. ನಿಮ್ಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಆ್ಯಂಡ್ ಇದು ಬಂದು ಬರ್ತ್ಡೇ ಮಹೇಶ್ವರಿ ಅವ್ರ ಅಕ್ಕನ ಮಗನ ಬರ್ಡೇ ವ್ಲಾಗ್ ಆಗಿತ್ತು. ಬರ್ತ್ಡೇ ಆ್ಯಂಡ್ ಹೋಗಿದ್ದಾಯಿತು, ಬಂದಿದ್ದಾಯಿತು. ಒಂಥರ ಅವರು ನಮಗೆ ಮೊದಲ ಫ್ರೆಂಡ್ ಥರನೇ ಆಗ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ಹೋಗಿದೆ. ನಾನು ಹೋಗೆಲ್ಲ ಹೋದಾಗ ಆ ವ್ಲಾಗೆಲ್ಲ ಕೂಡ ಅವ್ರನ್ನ ನೀವು ನೋಡಿರ್ತೀರ. ಆ್ಯಂಡ್ ಬರ್ತ್ಡೇ ಎಲ್ಲ ಕೂಡ ಮುಗಿಸ್ಕೊಂಡು ಮನೆಗೆ ಬಂದು ಫ್ರೆಶ್ ಆಗಿ ಇವಾಗ ಇಟ್ಸ್ ಟೈಮ್ ಫಾರ್ ಮೀ ಟು ಗೋ ಫಾರ್ ಅ ಬೆಡ್ ಅಂತಲೇ ಹೇಳ್ಬೋದು. ಸೊ ಆರಾಮಾಗಿ ಮಲ್ಗೋಣ. ಲೆಟ್ಸ್ ಸ್ಲೀಪ್ ನಾವು. ಸ್ವಲ್ಪ ಲೈಟಾಗಿ ರಿಂಕಲ್ಸ್ ಮಾಡ್ಕೊಂಡು ಹೋಗಿದೆ ಫುಲ್ಲು ಕೂದಲನ್ನೆಲ್ಲ. ಮಟ್ಟಕ್ಕೆ ಇನ್ನೂ ಸ್ವಲ್ಪ ಇದೆ. ಸೊ ಹಂಗೆ ನೀಟಾಗಿ ಗಂಟು ಹಾಕೊಂಡು ಮಾಡ್ಕೊಂಡ್ಬಿಡ್ತೀನಿ. ಇವಾಗ ತಲೆ ಬಚ್ಚಿಸ್ಟಿಲ್ಲ, ನನಗೆ ಪೇಷನ್ಸ್ ಇಲ್ಲ. ಸೊ ಹಂಗಾಗಿ ಈ ಥರ ಗಂಟು ಹಾಕ್ಬಿಟ್ಟು ಲೆಟ್ಸ್ ಸ್ಲೀಪ್, ಮಲ್ಕೊಳ್ಳೋಣ ಆರಾಮಾಗಿ, ನಿದ್ದೆ ಮಾಡೋಣ. ಇದಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ನಾನು ನೆಕ್ಸ್ಟ್ ಡೇ ಏನಿಲ್ಲ ಆಯಿತು ಅಂತ ಇನ್ನೊಂದು ವೀಡಿಯೋದಲ್ಲಿ ಹಾಕ್ತಾನೆ, ಇಲ್ಲ ಅಂತಾನೆ ವೀಡಿಯೋದಲ್ಲಿ ಲೆಂತ್ ಆಗಿಬಿಡುತ್ತೆ. ಈ ಒಂದು ವ್ಲಾಗ್ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ವೆಲ್ ವಿಶಸ್ಗೆ ಎಲ್ಲರೂ ಕೂಡ ನನ್ನ ಒಂದು ವೀಡಿಯೋನ ಶೇರ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗಲ್ಲಿ. ತನಕ ಎಲ್ಲರೂ ಖುಷಿಯಾಗಿರ್ತಾರೆ. ಬಾಯ್.